ಯಾರೆಲ್ಲ ಹೊಸ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದೀರಾ ಫೇಸ್ಬುಕ್ಕಲ್ಲಿ ಅವರಿಗೆ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಓಕೆ, ಇದರಿಂದ ನಿಮಗೆ ಅರ್ಥ ಆಗುತ್ತೆ ಯಾವ ಒಂದು ವೀಡಿಯೋಸ್ನ ನೀವು ಪೋಸ್ಟ್ ಮಾಡ್ಬೇಕಂತೇಳಿ. ಓಕೆ, ನಿಮ್ಮ ಮೈಂಡಲ್ಲಿ ಏನಾದರೂ ಜಾಸ್ತಿ ಪೋಸ್ಟ್ ಮಾಡಿದ್ರೆ ಬೇಗನೆ ಗ್ರೋ ಆಗ್ಬೋದು ಫೇಸ್ಬುಕ್ಕಲ್ಲಿ ಅಂತ ಅನ್ನೋದಿದ್ರೆ ಅದು ಸುಳ್ಳು. ಯಾವಾಗಲೂ ಫೇಸ್ಬುಕ್ ಅಲ್ಗಾರಿದಮ್ ಈ ರೀತಿ ವರ್ಕ್ ಮಾಡಲ್ಲ. ಅದು ಯಾವಾಗ ವರ್ಕ್ ಮಾಡುತ್ತಂದರೆ, ಯಾವಾಗ ನಿಮ್ಮ ವಿಡಿಯೋನ ಪುಷ್ ಮಾಡುತ್ತಂದರೆ ನಿಮ್ಮದೊಂದು ಮಾಡಿರೋ ಒಂದು ಕಂಟೆಂಟು ರಿಲೇಟಬಲ್ ಆಗಿರಬೇಕು, ಹೈ ಎಂಗೇಜ್ಮೆಂಟ್ ಆಗಿರಬೇಕು. ಓಕೆ, ಇಲ್ಲಿ ಒಳ್ಳೆ ಹುಕ್ ಇರಬೇಕು. ಒಳ್ಳೆ ಹುಕ್ ಇದ್ದರೆ ಜನ ಅದು ನೋಡೋದು. ಆಮೇಲೆ ನೋಡಬೇಕಿದ್ರೆ ಅವ್ರಿಗೆ ಅನ್ನಿಸ್ಬೇಕು ಈ ಒಂದು ವಿಡಿಯೋದಿಂದ ಅವ್ರದ್ದೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಅಂದರೆ ವ್ಯಾಲ್ಯೂ ಆ್ಯಡೆಡ್ ಆಗಿರಬೇಕು. ಅಂದರೆ ವ್ಯೂವರ್ಸ್ ಜಾಸ್ತಿ ನೋಡ್ತಾರೆ. ಓಕೆ, ನೋಡ್ತಾರೆ, ಶೇರ್ ಮಾಡ್ತಾರೆ, ಸೇವ್ನು ಮಾಡ್ತಾರೆ. ಅಂದರೆ ಕಂಪ್ಲೀಟಾಗಿ ಹೇಳೋದಾದರೆ ನಿಮ್ಮದೊಂದು ಕಂಟೆಂಟ್ ಬಂದುಬಿಟ್ಟು ವ್ಯಾಲ್ಯೂ ಆ್ಯಡೆಡ್ ಆಗಿರಬೇಕು, ವ್ಯೂವರ್ಸ್ಗೆ ಹೆಲ್ಪ್ ಆಗ್ತಿರ್ಬೇಕು. ಆ ಥರ ಇದ್ದರೆ ಆಟೋಮೆಟಿಕ್ಕಾಗಿ ಫೇಸ್ಬುಕ್ ನಿಮ್ಮದೊಂದು ಪೇಜ್ನ ಪುಷ್ ಮಾಡುತ್ತೆ, ನಿಮ್ಮೊಂದು ವಿಡಿಯೋನ ಪುಷ್ ಮಾಡುತ್ತೆ, ನಿಮ್ಮ ಚಾನಲ್ ನಿಮ್ಮ ಪೇಜು ಬೇಗ ಗ್ರೋ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಜಾಸ್ತಿ ಪೋಸ್ಟ್ ಮಾಡಿದ್ರೆ ಏನು ಪ್ರಯೋಜನ. 10 ಪೋಸ್ಟ್ ಮಾಡಿದ್ರೂ ವ್ಯೂಸ್ ಬರ್ತಿಲ್ಲ ಅಂದರೆ ನಿಮ್ಮ ವ್ಯೂಸ್ ಡೆಡ್ ಆಗಿದೆ, ಅಂದರೆ ನಿಮ್ಮ ಕಂಟೆಂಟ್ ಚೆನ್ನಾಗಿಲ್ಲ. ಆವಾಗ ಅರ್ಥ ಆಗಬೇಕು 10 ಪೋಸ್ಟ್ ಈಕ್ವಲ್ ಟು 1 ಗುಡ್ ಪೋಸ್ಟ್ ಅಂತೇಳಿ. ಓಕೆ, ಅರ್ಥ ಆಯ್ತಲ್ಲ. ಒಂದು ಒಳ್ಳೆ ವಿಡಿಯೋ ಮಾಡಿ ಅದರಿಂದ ನಿಮ್ಮ ಪೇಜ್ ಆಟೋಮೆಟಿಕ್ಕಾಗಿ ಗ್ರೋ ಆಗುತ್ತೆ. ಓಕೆ, ಯಾವಾಗಲೂ ಇವಾಗಿನ ಒಂದು 2026 ಸಮಯದಲ್ಲಿ ಜಾಸ್ತಿ ಪೋಸ್ಟ್ ಮಾಡೋದ್ರಿಗಿಂತ ಕ್ವಾಲಿಟಿ ಪೋಸ್ಟ್ಗೆ ಜಾಸ್ತಿ ವ್ಯಾಲ್ಯೂ ಇದೆ. ಓಕೆ, ತುಂಬ ಜನ ಹೇಳ್ತಾರೆ, ಅದನ್ನು ನಿಜಾನೇ. ಬಟ್ ಜಾಸ್ತಿ ಪೋಸ್ಟ್ ಮಾಡಿದ್ರು ಅದರಲ್ಲಿ ಸ್ವಲ್ಪ ವ್ಯಾಲ್ಯೂ ಆ್ಯಡೆಡ್ ಆಗೇ ಇರಬೇಕು. ತುಂಬ ಜನ ಹೇಳ್ತಾರೆ ಫೇಸ್ಬುಕ್ ತುಂಬ ದೊಡ್ಡದಾಗಿದೆ, ಜಾಸ್ತಿ ನಾವು ಪೋಸ್ಟ್ ಮಾಡಿದ್ರೆ ಸ್ವಲ್ಪ ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಒಂದೊಂದು ಪೋಸ್ಟ್ ಮಾಡಿದ್ರೆ ರೀಚ್ ಲೇಟ್ ಆಗುತ್ತೆ. ಓಕೆ, 90% ಸುಳ್ಳು, 10% ಅದು ಓಕೆ. 90% ಯಾವಾಗಲೂ ಕಂಟೆಂಟ್ ಚೆನ್ನಾಗಿರಬೇಕು. ಓಕೆ, ಇದೇ ರೀತಿ ಒಂದು ಟಿಪ್ಸ್ಗೋಸ್ಕರ ನಮ್ಮದೊಂದು ಪೇಜ್ನ ಫಾಲೋ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಓಕೆ.